ಇವತ್ತಂತೂ ಮಂದಿ ಕುರಿನ ಕಿಡ್ನಾಪ್ ಮಾಡಿ ಮಧ್ಯಾಹ್ನ ಮಸ್ತ್ ಪಾರ್ಟಿ ಮಾಡ್ತಾ ಇದಾರ ನೋಡ್ರಿ ಕಳ್ರು ಹೆಂಗಂತ ಮುಂದ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಬಿಳಿ ಅಲ್ಲಿಗೆ ಕರಿ ಹಚ್ಚಿ ತಿಕ್ಕಾಗ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 25 ಡೇಸ್ ಡೈಲಿ ವಿಡಿಯೋ ಚಾಲೆಂಜಿನ ಇವತ್ 10ನೇ ದಿನ. ಗಸ್ ಗಸ್ ಅಂತ ಹಲ್ತಿಕ್ಕಿ ನಾನಾ ಮಾಡ್ಕೊಂಡ್ ಬಂದೆ. ಮಸ್ತ್ ಚಾ ಮಾಡಿ ಕುಡ್ಕೋತ್ ನಿಂತಿದ್ದೆ. ನಮ್ ನೋಬಿತಾ ಕಾಲ್ ಮಾಡಿ ಹೇಳ್ದ ಇವತ್ತಿಂದ ಕಮ್ಯುನಿಟಿ ಪೋಸ್ಟಿಂಗ್ ಆದ್ ಬಾ ಅಂತ. ಅದಕ್ಕೆ ಸಸ್ತಾ ಕ್ರೇಜಿ ದಾದ MBBS ತರ ರೆಡಿ ಆಗೇ ಬಿಟ್ಟೆ. ನಾನು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಇದೇ ಪೋಸ್ಟಿಂಗ್ ದ ರೀಪ. ಅಲ್ಲಿಂದ ಕಾಲೇಜ್ ಬಂದ್ ನೋಡಿದ್ರೆ ಯಾರು ಇಲ್ಲೇ, ಎಲ್ರು ನಾಪತ್ತೇನೆ ಆಗಿದಾರ. ನಂಗ್ ಬಿಟ್ಟೆ ಬಂದ ನೋಡ್ರಿ ಆರಾಮ್ ಕೋರ್ ಹುಡುಗಿರ್ ಜೊತೆ ಓಡಿ ಬಂದನ. ಡ್ಯೂಟಿ ಮಾಡಪ್ಪ ಅಂದ್ರೆ ಅವನಿಗೆ ನಾನು ಕೈಯಿಂದ ಚಾ ಕುಡಿಬೇಕು ಅಂತ. ಅದಕ್ಕೆ ಮಸ್ತ್ ಚಾ ಮಾಡಿಕೊಟ್ಟೆ. ಅದೇ ಖುಷಿದಾಗ ಕುರಿ ಅಕ್ಕನ ಹತ್ರ ಹಿಸ್ಟ್ರಿ ಕಲೆಕ್ಟ್ ಮಾಡಕ್ ಬಂದಿನಿ. ಆದ್ರೆ ಓಡಿನೇ ಹೋಗ್ತಾ ಇದ್ದಾಳ. ಗಂಡನ ಹೆಸರು ಹೇಳೋ ಅಂದ್ರೆ ಫುಲ್ಲು ನಾಚ್ಕಿರಿ ಕುರಿ ಅಕ್ಕಗ. ಮಧ್ಯಾಹ್ನ ಊಟಕ್ಕೆ ರೊಕ್ಕ ಇಲ್ಲ ಅಂತ ಅದನ್ನೇ ಕಿಡ್ನಾಪ್ ಮಾಡೋ ಪ್ಲಾನ್ ದಾಗ ನೋಡ್ರಿ ನೋಬಿತಾ. ಇವು ನಿಮ್ಗೋಸ್ಕರ ನೋಡ್ರಿ. ಯಾರಿಗ್ ಬೇಕು ಕಾಮೆಂಟ್ ದಾಗ ಬರ್ರಿ ಕೊಡ್ತೀನಿ. ಅಲ್ಲಿಂದ ಉದ್ರಿ ಪೋಸ್ ಕೊಡ್ಕೋತ ಊಟ ಮಾಡಕ್ ಹೊಂಟಿವಿ. ಕ್ರಶ್ ಬೈದು ಹಂಗೆ ಉದ್ರಿ ಪೋಸ್ ಸೀದಾ ನಮ್ ದಿಲ್ಲಿ ದರ್ಬಾರ್ ಬಂದಿವಿ. ಬಾಳ್ ದಿನ ಆಗಿಂದ ಫೇಮಸ್ ಮಂದಿ ಬಂದಿವಿ ಅಂತ ವೆಲ್ಕಮ್ ಗೆ ಚಿಕನ್ ಲಾಲಿಪಾಪ್ ಕೊಟ್ಟಾರ. ಅದನ್ನ ತಿಂದು ನೋಡಿದ್ರೆ ಮೇನ್ ಕೋರ್ಸ್ ಇಲ್ಲ ಅದ್ ನೋಡ್ರಿ. ಅದನ್ನು ಹಾಕೊಂಡು ಸ್ವಲ್ಪ ನಿಂಬು ನಿಚ್ಚಡನ್ ತಂಡ ಪಾರ್ ಮಾಡಿ ಮಸ್ತ್ ಸಪಾಸಟ್ ಮಾಡದೆ. ಟೇಸ್ಟ್ ಬಗ್ಗೆ ಹೇಳೋದೇ ಬೇಡ. ಆದ್ರೆ ಬಾಳ ಜಾಸ್ತಿ ತಿಂದವ ಇವನೇ ನೋಡಿ ಅಮ್ಮಾಯಕ. ಅಲ್ಲಿಂದ ಸೀದಾ ಕ್ಲಾಸಿಗೆ ಅಂತ ಬಂದಿವಿ. ನಮ್ಮಷ್ಟು ನಿಯತ್ತಾಗಿ ಯಾರು ಕ್ಲಾಸಿಗೆ ಬರಲ್ಲೇ. ಅಲ್ಲಿಂದ ಎಲ್ಲರೂ ಸಸ್ತಾನಸೆ ಮಾಡ್ಲಕ್ ಬಂದಾರ. ನಾ ಕುಡಿಯೋದ್ ಬಿಟ್ಟಿನ್ರಿ ಮಾತ. ಎಲ್ಲಾ ಮುಗಿಸ್ಕೊಂಡು ಬಂದ್ ಮಲ್ಕೊಂಡೇ ಬಿಟ್ಟಿನಿ. ಹುಲ್ಲ ಹಕ್ಕಲ್ ತಿರುಗಿ ಹೈರಾಣ ಆಗಿನಿ ಅದಕ್ಕೆ. ಆಮೇಲೆ ನೈಟ್ ಸ್ವಲ್ಪ ರೆಡಿಯಾಗಿ ಸೀದಾ ಪಾನಿಪುರಿ ತಿನ್ನಕ್ ಬಂದಿನಿ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಗೆ ಕರ್ಸಿದಾರ ನೋಡ್ರಿ. ಯಾರು ಅಂದ್ರೆ ಇಲ್ಲಿ ಬಂದ ನೋಡ್ರಿ ಸುನಿ. ಬಸ್ ಇಲ್ಲ ಅಂತ ನನ್ ರಾಣಿ ತಗೊಂಡ್ ಹೊಂಟಾನ ಊರಿಗೆ. ನಾ ಒಂದ್ಸಲ ರೀಲ್ಸ್ ನೋಡಕ್ ಶುರು ಮಾಡಿದ್ರೆ ಬಿಡದೇ ಇಲ್ಲ. ಹಂಗೆ ನೋಡ್ತಾ ಟೈಮ್ 10:30 ಆಗಿದೆ. ಊಟಕ್ಕಂತೂ ಮಸ್ತ್ ಆದ. ಮಧ್ಯಾಹ್ನ ಉಳಿದಿದ್ದು ಬಳದಿದ್ದು ಎಲ್ಲ ತಂದಿನಲ್ಲ. ಲೆಗ್ ಪೀಸ್ ನನಗ್ ಬೇಕು ಅಂತ ಸ್ವೀಟಿ ಕ್ಯೂಟಿ ಜಗಳನೇ ಬೇಡ ಅಂತ ನಾನೇ ಹಾಕೊಂಡ್ ತಿಂತಾ ಇದೀನಿ. ಹೆಂಗೆ ನಾವು ನನ್ ಫೋನಿಗೆ ಏನಾಗಿದೆ ಏನೋ ತಾನಾಗೆ ಡಿಸ್ಪ್ಲೇ ಹೋಗಿದೆ. ಯಾಕಂದ್ರೆ ಅಷ್ಟು ನಸೀಬ್ ಖರಾಬ್ ಅದೋ ಗೊತ್ತಿಲ್ಲ. ಗಾಡಿ ಮೇಲೆ ಮಳಿ ಇದ್ರು ಬಂದು ಚುಚ್ಚದ. ಅದೇ ಬೇಜಾರದಾಗ ಇವತ್ತಿನ ಥಾಟ್ಸ್ ಹೇಳ್ತೀನಿ ಕೇಳ್ರಿ. ದುಡ್ಡು ಜಾಸ್ತಿ ಇದ್ದಾಗ ಹೋಟೆಲ್ ನಲ್ಲಿ ಊಟ ಆದ್ಮೇಲೆ ಎಷ್ಟಾಯ್ತು ಅಂತ ಕೇಳ್ತೀವಿ. ದುಡ್ಡು ಕಡಿಮೆ ಇದ್ದಾಗ ಒಂದು ಊಟಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿ ಆಮೇಲೆ ಊಟ ಮಾಡ್ತೀವಿ. ಇದೇ ಜೀವನ ಅಂತ ಹೇಳ್ತಾ ಇವತ್ತಿಗೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಮಾಡ್ರಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ ಗೆ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.